ಶಿಗಾವಿಯ ದೇವಸ್ಥಾನದ ಬಳಿ ಮೂತ್ರ ವಿಸರ್ಜನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಶಿಗಾವಿಯ ದೇವಸ್ಥಾನದ ಬಳಿ ಮೂತ್ರ ವಿಸರ್ಜನೆ ಪ್ರಕರಣ ಭಾರೀ ಸದ್ದು ಮಾಡ್ತಾ ಇದೆ. ಘಟನಾ ಸ್ಥಳಕ್ಕೆ ಈಗ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳೀಯರಿಂದ ಈ ಘಟನೆಯ ಬಗ್ಗೆ ವಿವರಣೆ ಕೂಡ ಪಡೆದುಕೊಂಡಿದ್ದಾರೆ ಬೊಮ್ಮಾಯಿ ಅವರು. ದೇವಸ್ಥಾನದ ಪಾವಿತ್ರ್ಯವನ್ನ ಕಾಪಾಡುವಂತೆ ಸ್ಥಳೀಯರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೂತ್ರ ಮಾಡಿದ್ದ ಜಾಫರ್ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಮುಸ್ಲಿಂ ಸಮುದಾಯದ ಜಾಫರ್ ಎಂಬಾತ ಆಂಜನೇಯ ದೇಗುಲದ ಬಳಿ ಮೂತ್ರ ಮಾಡಿ ಗಲಾಟೆಗೆ ಕಾರಣ ಆಗಿದ್ದ. ಈ ಗಲಾಟೆ ಈಗ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತಹ ಬೆನ್ನಲ್ಲೇ ಈಗ ಬಸವರಾಜ ಬೊಮ್ಮಾಯಿ ಅವರು ಆ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಶಿಗ್ಗಾವಿ ಪಟ್ಟಣದಲ್ಲಿರುವಂತಹ ಆಂಜನೇಯ ದೇವಸ್ಥಾನದಲ್ಲಿ ಆಗಿರುವ ಒಂದು ಘಟನೆ ಇದು. ಅವನ ಬಾಯಿಂದ ಬಂದಿರೋ ಮತ್ತ ಸರ್ ಸಲ್ಲಿ ಹೋಗಿನೂ ಕೇಳಿ ಸರ್ ಅಲ್ಲಿನೂ ಬಂದು ರಿಪೀಟ್ ಅವ ಇಲ್ಲ ಇಲ್ಲ ಅಂದ್ರೆ ಶ್ರೀಕಾಂತ್ ಬೈದ ಮ್ಯಾಗ ಮತ್ತೆ ಹೌದು ಸುಮ್ಮನೆ ಗೇಟ್ ತೆಗೆದು ಸರ್ ಗೇಟ್ ಹಾಕಿದ್ರೆ ಗೇಟ್ ತೆಗೆದು ಒಳಗಡೆ ಬಂದು ಬೈದ್ರೆ ಕಾಫಿ ಕ್ಯಾಕ ಉಕಾಳಿತ ಗೇಟ್ ಇಲ್ಲ ಅಂದ್ರೆ ಮಾತ್ರ ಗೇಟ್ ಐತಿ ಎಲ್ಲ ಐತಿ ಎಲ್ಲ ಬಂದ ಎಷ್ಟು ಗಂಟೆ ಇದು 9:55 ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ದೇವಾಲಯದ ಗಾಳಿಗೋಪುರ ಧ್ವಂಸ ಮಾಡಿದ್ದಾರೆ ಅಂತ ಜಿಬಿಎ ವಿರುದ್ಧ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮಹಾದೇವಪುರದ ಎಇಸಿಎಸ್ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಫುಟ್ಪಾತ್ ತೆರವು ಹಿನ್ನೆಲೆ ವಿನಾಯಕ ದೇವಸ್ಥಾನದ ಗಾಳಿಗೋಪುರ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಆರೋಪ ಕೇಳಿಬರುತ್ತಿರುವುದು. ದೇವಸ್ಥಾನದ ಮುಂದೆ ಇದ್ದಂತಹ ಬೃಹತ್ ಗಾಳಿಗೋಪುರವನ್ನು ತೆರವು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. 40 ವರ್ಷಗಳ ಹಳೆಯ ಗಾಳಿಗೋಪುರ ತೆರವು ಮಾಡಿರುವುದಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಆಪರೇಷನ್ ನಕಲಿ ಔಷಧ ಪತ್ತೆ ಕಾರ್ಯ ಆರಂಭಿಸಲಾಗಿದೆ. ಎಲ್ಲ ಮೆಡಿಸಿನ್ಗಳ ಬ್ಯಾಚ್ ಬ್ರ್ಯಾಂಡ್ಗಳು ಯಾವ ವೈದ್ಯರು ಯಾವ ರೋಗಿಗಳಿಗೆ ಪ್ರಿಸ್ಕ್ರಿಪ್ಷನ್ ಆಗಿ ನೀಡಿದ್ದಾರೆ ಅವುಗಳ ಹಿಸ್ಟ್ರಿಯನ್ನ ಕಲೆ ಹಾಕಲಾಗ್ತಾ ಇದೆ. ಔಷಧ ಖರೀದಿ ವಿಭಾಗ ಕ್ಲಿನಿಕಲ್ ವಿಭಾಗಕ್ಕೆ ಗೈಡ್ಲೈನ್ಸ್ ಕೂಡ ನೀಡಲಾಗಿದ್ದು ಆಸ್ಪತ್ರೆಗಳ ಮೆಡಿಸಿನ್ ಸ್ಟಾಕ್ ಪರಿಶೀಲನೆಗೆ ಸೂಚನೆಯನ್ನ ಕೊಡಲಾಗಿದೆ. ಪ್ರತಿಯೊಂದು ಔಷಧಿಯ ಪರ್ಚೇಸ್ ಇನ್ವಾಯ್ಸ್ ಕಡ್ಡಾಯವಾಗಿ ಸಂರಕ್ಷಣೆ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಪೊಲೀಸರ ಆದೇಶವನ್ನು ಮೀರಿ ಮತ್ತೆ ಹೊಸಕೋಟೆ ಬಿರಿಯಾನಿ ಸೆಂಟರ್ ಓಪನ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಬಿರಿಯಾನಿ ಸೆಂಟರ್ ಮಾಲೀಕರನ್ನು ಕರೆಸಿ ಹೊಸಕೋಟೆ ಪೊಲೀಸರು ಸಭೆ ನಡೆಸಿದರು. ಯಾವುದೇ ಕಾರಣಕ್ಕೂ 4 ಗಂಟೆಗೆ ಹೋಟೆಲ್ ತೆರೆಯದಂತೆ ಇನ್ಸ್ಪೆಕ್ಟರ್ ಗೋವಿಂದ್ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೀಗ ಪೊಲೀಸರ ಆದೇಶಗಳನ್ನು ಗಾಳಿಗೆ ತೂರಿ ಮತ್ತೆ ಮುಂಜಾನೆ 4 ಗಂಟೆಗೆ ಬಿರಿಯಾನಿ ಸೆಂಟರ್ ಓಪನ್ ಮಾಡಲಾಗಿದೆ. ಇನ್ನು ಬಿರಿಯಾನಿ ತಿನ್ನೋಕೆ ಜನರು ಕೂಡ ಮುಗಿಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪಟ್ಟಣದಲ್ಲಿ ಬಾರ್ಗಳದ್ದೇ ದರ್ಬಾರ್ ಶುರುವಾಗಿದೆ. ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಬಾರ್ಗಳು ಓಪನ್ ಆಗಿದೆ. ಮುಂಜಾನೆ 5 ಗಂಟೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗಿದೆ. ಅಬಕಾರಿ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂದು ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಪ್ರೆಸ್ಟೀಜ್ ಪಾಲ್ಕನ್ ಸಿಟಿ ಇಸ್ಕಾನ್ ಉಪಕೇಂದ್ರ ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಹಲವೆಡೆ ವಿದ್ಯುತ್ ಸಂಪರ್ಕ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಫೋರಂ ಮಾಲ್, ದೊಡ್ಡಕಲ್ಸಂದ್ರ, ನಾರಾಯಣನಗರ, ಸಾರಕ್ಕಿ, ಜರನಗರ, ಚುಂಚಘಟ್ಟ, ಶ್ರೀನಿಧಿ ಲೇಔಟ್, ತಲಘಟ್ಟಪುರ, ರಘುವನಹಳ್ಳಿ, ಗುಬ್ಬಲಾಳ, ಕುವೆಂಪು ನಗರ, ವಿವಿ ನಗರ, ಬಾಲಾಜಿ ಲೇಔಟ್ ಸೇರಿದಂತೆ ಹಲವೆಡೆ ಸಂಜೆ 5 ಗಂಟೆವರೆಗೆ ವಿದ್ಯುತ್ ಸಂಪರ್ಕ ವ್ಯತ್ಯಯ ಆಗಲಿದೆ. ಎಂಪಿಎಸ್ಸಿ ಹಾಗೂ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮುಂದುವರೆದಿದೆ. ಇಂದು ಕೂಡ ಎಐಡಿಎಸ್ಒ ಇಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಹಂಪಿ ವಿವಿಯ ನಿವೃತ್ತ ಕುಲಪತಿ ಪ್ರೊಫೆಸರ್ ಎ ಮುರಿಗೆಪ್ಪ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಪ್ರತಿಭಟನೆ ಮೂಲಕ ಪರೀಕ್ಷೆ ಅಕ್ರಮಕ್ಕೆ ಕಡಿವಾಣ ಹಾಕುವಂತೆ ಪ್ರತಿಭಟನಾಕಾರರು ವೆಲ್ಕಮ್ ಬ್ಯಾಕ್. ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಡಿಕೆ ಸುರೇಶ್ ಹಾಗೂ ಬಾಲಕೃಷ್ಣ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ